ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೈದ್ಯೆ ಪಲ್ಲವಿ KS ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಒಂದು ಹಳೆಯ ಅನುಭವವನ್ನ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ. ಅದ್ರ ಜೊತೆಗೆ ಕಾಯಿಲೆ ಕೂಡ ಹೇಳಲಿಕ್ಕೆ ಬಂದಿದ್ದೇನೆ. ಸೊ ಯಾವ್ದಪ್ಪ ಇದು ಅಂತ ಅಂದ್ರೆ, ಒಂದು 10 ವರ್ಷದ ಹಿಂದೆ ನಾನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಒಬ್ರು ENT ಸರ್ಜನ್ ಅಂಡರ್ ಕೆಲಸ ಮಾಡ್ಬೇಕಾದ್ರೆ ಒಂದು ಫ್ಯಾಮಿಲಿ ಒಬ್ರು 80 ವರ್ಷದ ಯಜಮಾನರನ್ನ ಕರ್ಕೊಂಡು ಬಂದ್ರು. ಸೊ ಏನು ಅಂತ ಕಂಪ್ಲೇಂಟ್ಸ್ ಏನು ಅಂತ ಕೇಳಿದ್ರೆ, ನಿಧಾನವಾಗಿ ಮುಖ ಸ್ವಲ್ಪ ದಪ್ಪ ತರ ಕಾಣಿಸ್ತಾ ಇದೆ, ಅವರಿಗೆ ಒಂದು ಸೈಡ್ ಸ್ವೆಲ್ಲಿಂಗ್ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಹೌದಾ ಅಂತ ನೋಡಿದ್ರೆ ಅವ್ರಿಗೆ ಪಾರ್ಶ್ವವಾಯು ಅಂತಂದ್ರೆ ಪ್ಯಾರಲಿಸಿಸ್ ಆಗಿದೆ, ಅದರ ಜೊತೆಗೆ ಯಾವಾಗಲೂ ಅವರು ಬೆಡ್ ರಿಡನ್ ಆಗೇ ಇರ್ತಾರೆ ಅಂತ ಹೇಳಿದ್ರು. ಸೊ ಓಕೆ, ದಪ್ಪ ಆಗಿರೋದ್ರಿಂದ ಅವರು ಫಿಸಿಷಿಯನ್ಗೆ ತೋರಿಸಿದ್ರು. ಫಿಸಿಷಿಯನ್ನಿಂದ ನೆಕ್ಸ್ಟ್ ಅವರು ENT ಸರ್ಜನ್ ಹತ್ರ ರೆಫರ್ ಮಾಡಿದ್ದು ನಾವು ನೋಡ್ಬೋದಾಗಿರುತ್ತೆ. ಸೊ ಓಕೆ ಅಂತ ಹೇಳಿ ಡಾಕ್ಟರ್ ಅವರು ಹೇಳಿದ್ರು, ನೋಡಿ ಇನ್ಸ್ಪೆಕ್ಟ್ ಮಾಡಿ ಏನಿದೆ ಅಂತ ಹೇಳಿ ಅಂತ ಅಂದರು. ಸೊ ಮೂಗಿಗೆ ಒಂದು ಟಾರ್ಚ್ ಹಾಕಿ ನೋಡಿದವಾಗ ನಮಗೆ ಅಲ್ಲಿ ಕಂಡಿದ್ದೇನು ಅಂತ ಅಂದರೆ, ಸಣ್ಣ ಹುಳಗಳು ಹರಿದಾಡ್ತಾ ಇರೋವಂಥದ್ದನ್ನು ಕಂಡು ನಾನು 2 ಸತಿ 3 ಸತಿ ಎಕ್ಸಾಮಿನ್ ಮಾಡಿದೆ, ಹೀಗೂ ಆಗತ್ತಾ ಅಂತ. ಸೊ ದಟ್ ವಾಸ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್. ಸೊ ಈ ಥರದನ್ನು ನೋಡ್ತಾ ಇದ್ದಿದ್ದು. ನಾನು ಹೇಳಿದೆ, ಸರ್ ಈ ಥರ ಹುಳ ಹರಿದಾಡ್ತಿರೋ ಥರ ಕಾಣಿಸ್ತಾ ಇದೆ ನನಗೆ ಅಂತ. ಓಕೆ, ಲೆಟ್ ಮಿ ಸಿ ಅಂತ ಹೇಳಿಬಿಟ್ಟು ಅವ್ರು ನೋಡಿದಾಗ ಅದು ಮೆಗಾಟ್ಸ್ ಆಗಿತ್ತು. ಸೊ ದೆನ್ ಅವರು ಚಿಕಿತ್ಸೆಯನ್ನು ಕೊಟ್ಟರು. ನಾವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯರನ್ನ, ಅಥವಾ ನಮಗದು ಗೊತ್ತಾಗಲ್ಲ. ಅವರಿಗೆ ಅಂತಲ್ಲ, ಈವನ್ ಡಾಕ್ಟರ್ಸ್ಗೂ ಕೂಡ ಹೆಚ್ಚಿನದವರಿಗೆ ಗೊತ್ತಾಗಲ್ಲ. ಸ್ವೆಲ್ಲಿಂಗ್ ಇದೆ ಅಂತಂದರೆ ಸ್ವೆಲ್ಲಿಂಗಿಗೆ ಏನೋ ಒಂದು ಮೆಡಿಸಿನ್ ಕೊಡೋ ಅಂಥದ್ದು ಈ ಥರದನ್ನು ಮಾಡಿಬಿಡ್ತೀವಿ. ಆಮೇಲೆ ಅವ್ರಿಗೆ ಪೇಯ್ನ್ ಫೀಲ್ ಆಗ್ತಿದೆಯಾ ಅಂತ ಕೇಳಿದ್ರೆ ಅವ್ರಿಗೆ ಪೇಯ್ನ್ ಫೀಲ್ ಆಗ್ತಿರ್ಲಿಲ್ಲ. ಯಾಕೆ ಅಂತಂದರೆ ಅವರು ಪ್ಯಾರಲಿಸಿಸ್ ಪೇಷಂಟ್ ಆಗಿರೋದ್ರಿಂದ ಅವ್ರಿಗೆ ಆ ಪೇಯ್ನ್ ಫೀಲ್ ಆಗ್ತಾ ಇರಲಿಲ್ಲ. ಓಲ್ಡ್ ಏಜು ಇರೋದ್ರಿಂದ ಅವ್ರಿಗೆ ಪೇಯ್ನ್ ಫೀಲ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಅವರಿಗೆ ತಮ್ಮ ಸ್ವಂತದ ಹೈಜೀನನ್ನು ಮೇಂಟೈನ್ ಮಾಡ್ಕೊಳ್ಳೋದು, ದಿನ ಮುಖ ತೊಳೆಯುವಂಥದ್ದು, ಮೂಗನ್ನು ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ಈ ಥರದ್ದೆಲ್ಲ ಆಗ್ತಾ ಇರಲಿಲ್ಲ. ಯಾಕೆಂದರೆ ಪ್ಯಾರಲಿಸಿಸ್ ಬೆಡ್ ರಿಡನ್ ಆಗಿದ್ದರಿಂದ ಈ ಥರ ಒಂದು ಅವ್ರಿಗೆ ಮಾಡ್ಕೊಳ್ಳೋದಕ್ಕೆ ಸಾಮರ್ಥ್ಯ ಅವ್ರ ಹತ್ರ ಇರಲಿಲ್ಲ. ಬೇರೆಯವರು ಕೂಡ ತೀರಾ ಈ ಮೂಗೆಲ್ಲ ಕ್ಲೀನ್ ಮಾಡೋದು, ಹಲ್ಲು ಉಜ್ಜಿ ಬಿಡ್ತಾರೆ, ಮೂಗೆಲ್ಲ ಕ್ಲೀನ್ ಮಾಡುವಂಥದ್ದನ್ನು ಹೆಚ್ಚಿನದಾಗಿ ಯಾರು ಕೂಡ ಮಾಡೋದಿಲ್ಲ. ಆದ್ದರಿಂದ ಈ ಥರ ಒಂದು ಕಾಂಪ್ಲಿಕೇಶನ್ ಅವರಿಗೆ ಆಗಿದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಮೆಗಾಟ್ಸ್ ಅಂದರೆ ಏನು ಅಂತಂದರೆ, ಹುಳಗಳು ತಮ್ಮ ಲಾರ್ವವನ್ನು ಯಾವುದೋ ಒಂದು ಸೂಕ್ತವಾದ ಸ್ಥಳದಲ್ಲಿ ಇಡೋವಂಥದ್ದಕ್ಕೆ ನಾವು ಮೆಗಾಟ್ಸ್ ಅಂತ ಹೇಳ್ತೀವಿ. ಯಾವಾಗ ಅದು ಮೂಗಿನಲ್ಲಿ ಇಡತ್ತೆ, ಯಾಕೆ ಅಂತಂದರೆ ನಿಮಗೆ ಒಳಗೆ ಹೋಗ್ಬೋದು, ಹೊರಗಡೆ ಬರ್ಬೋದು, ಒಳ್ಳೆ ಪ್ಯಾಸೇಜ್ ಅದು. ಸೊ ಬೆಚ್ಚಗೆ ಕೂಡ ಇರುತ್ತೆ, ಆದ್ದರಿಂದ ಮೂಗೊಳಗೆ ಇಡುವಂಥದ್ದನ್ನು, ಆಮೇಲೆ ಅದಕ್ಕೆ ಆಹಾರ ಕೂಡ ಸಿಗುತ್ತೆ ಅಲ್ಲೆಯ. ಸೊ ಅದಕ್ಕೋಸ್ಕರ ಆ ಒಂದು ಜಾಗವನ್ನು ಆಯ್ಕೆ ಮಾಡಿ, ಇದು ಸೇಫ್ ಜಾಗ ಅಂತ ಹೇಳಿಬಿಟ್ಟು ಅಲ್ಲಿ ಅದು ತನ್ನ ಮೊಟ್ಟೆಯನ್ನು, ಲಾರ್ವವನ್ನು ಹಾಕುವಂಥದ್ದು ಅಥವಾ ಇಡುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇದಕ್ಕೆ ಮೆಗಾಟ್ಸ್ ಇನ್ ನೇಸಲ್ ಪ್ಯಾಸೇಜ್ ಅಂತ ಹೇಳ್ತೀವಿ, ಅಥವಾ ನಾಸಾಗತ ಕ್ರಿಮಿ ಅಂತ ಕೂಡ ಇದಕ್ಕೆ ಹೇಳ್ಬೋದಾಗಿರುತ್ತೆ. ಸೊ ಇದಕ್ಕೆ ಸಿಂಪ್ಟಮ್ಸ್ಗಳೇನು ಅಂತ ಕೇಳೋವಂಥದ್ದಾದರೆ, ನಾನು ಆವಾಗಲೇ ಹೇಳ್ದ ಹಾಗೆ ಜ್ವರ ಬರ್ಬೋದು, ಇಲ್ಲ ಮುಖ ದಪ್ಪ ಆಗುವಂಥದ್ದು ಇರಬಹುದು, ಇಲ್ಲ ಮೂಗಿನಲ್ಲಿ ಇರಿಟೇಷನ್ ಇರಬಹುದು, ಅಕ್ಷಿ ಬರುವಂಥದ್ದು ಇರ್ಬೋದು, ಪೇಯ್ನ್ ಗೊತ್ತಾಗೋವರಿಗೆ ಪೇಯ್ನ್ ಇರುವಂಥದ್ದು ಇರಬಹುದು. ಇವೆಲ್ಲ ಕೂಡ ನಮಗೆ ಅದರ ಸಿಂಪ್ಟಮ್ಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ನಮಗೆ ಮೂಗಿನಿಂದ ಬಾಯಿಯಿಂದ ಕೆಟ್ಟ ಸ್ಮೆಲ್ ಬರುವಂತಹದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಒಂದ್ಸತಿ ಏನಾಗುತ್ತೆ, ಬ್ಲೀಡಿಂಗ್ ಕೂಡ, ಅಂದರೆ ನೀವು ಮೂಗಿಂದ ಏನೋ ತೆಗಿತಿದ್ದೀರಿ ಅಂತಂದರೆ ಅವಾಗ ಕೂಡ ಬ್ಲೀಡಿಂಗ್ ಬರುವಂಥದ್ದು, ಇಲ್ಲ ಅಂದರೆ ಸಿಂಬಳದ ಜೊತೆಗೆ ಟಿಂಜ್ ಆಫ್ ಬ್ಲಡ್ ಕೂಡ ನಮಗೆ ಅದ್ರ ಜೊತೆ ಕಾಣಿಸ್ಕೊಳ್ಳುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದೆಲ್ಲ ಅದರ ಕಂಪ್ಲೇಂಟ್ಸ್, ಅದ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಯಾವುದಾದ್ರೂ ಒಂದಿರ್ಬೋದು, ಇಲ್ಲ ಎಲ್ಲದೂ ಕೂಡ ಇದರಲ್ಲಿ ಇರ್ಬೋದಾಗಿತ್ತು. ನಾನು ಆವಾಗಲೇ ಹೇಳಿದೆ, ಓಲ್ಡ್ ಏಜ್, ಅವ್ರಿಗೆ ಪ್ಯಾರಲಿಸಿಸ್ ಆಗಿತ್ತು, ಅದ್ರ ಜೊತೆಗೆ ಅವ್ರಿಗೆ ಮೂಗು ಸ್ವೆಲ್ಲಿಂಗ್ ಇತ್ತು ಅಥವಾ ಫೇಸ್ ಸ್ವೆಲ್ಲಿಂಗ್ ಇತ್ತು ಅಂತ ಹೇಳಿದೆ. ಸೊ ಇದು ಅವ್ರು ಹೇಳಿರೋವಂಥ ಕಂಪ್ಲೇಂಟ್ಸ್ ಆಗಿತ್ತು. ಸೊ ಯಾವೆಲ್ಲ ಕಂಡೀಷನ್ಸಲ್ಲಿ ಈ ಒಂದು ಮ್ಯಾಗಾಟ್ಸ್ ನಮಗೆ ಆಗುವಂಥದ್ದು ಅಂತಂದರೆ, ನಾನು ಆವಾಗಲೇ ಹೇಳ್ದಂಗೆ ಓಲ್ಡ್ ಏಜಲ್ಲಿ ಇದು ಆಗತ್ತೆ. ಯಾಕೆಂದರೆ ಸೆನ್ಸೇಷನ್ಸ್, ಸ್ವಲ್ಪ ನ್ಯೂರಾನ್ ಸೆನ್ಸೇಷನ್ ನಮಗೆ ಕಡಿಮೆ ಇರೋದ್ರಿಂದ ಅವರಿಗೆ
ಈ ಒಂದು ಮೆಗಾಟ್ಸ್ ಆಗುವಂಥ ಪಾಸಿಬಿಲಿಟೀಸ್ ಜಾಸ್ತಿ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಎರಡನೇದು, ಯಾವಾಗಲೂ ಬೆಡ್ ರಿಡನ್ ಆಗಿರ್ತಾರೆ ಮಲ್ಗೆ ಇರುವಂತಹ ಪೇಷಂಟ್ಸ್ಗಳಿಗೂ ಕೂಡ ಇದು ಹೆಚ್ಚಾಗಿ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆಮೇಲೆ ಪೂರ್ ಹೈಜೀನ್, ಅವರನ್ನ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ದಿನ ಮುಖ ತೊಳೆಯೋಕ್ಕಾಗಲ್ಲ, ಮೂಗಿನ ಒಂದು ಇದನ್ನ ಸರಿ ಮಾಡ್ಕೊಳಕ್ಕಾಗಲ್ಲ, ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂತ ಅಂದವಾಗಲೂ ಕೂಡ ಇದು ಹೆಚ್ಚಾಗಿ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇದೆಲ್ಲ ನಾವು ಯಾವ ಕಂಡೀಷನ್ಸ್ ಅಲ್ಲಿ ಇದ್ದೀವಿ ಆವಾಗ ಉಂಟಾಗುವಂಥದ್ದಾದ್ರೆ, ಯಾವುದೆಲ್ಲ ಕಾಯಿಲೆಯಲ್ಲಿ ಇದು ಬರಬಹುದು ಅಂತಂದ್ರೆ ಸೆರೆಬ್ರಲ್ ಪ್ಯಾಲ್ಸಿ ಅಂತಂದ್ರೆ ಪಾರ್ಶ್ವವಾಯು, ಆ ಥರದ ಒಂದು ಸೆರೆಬ್ರಲ್ ಪ್ಯಾಲ್ಸಿ ಯಾವಾಗ ಇರುತ್ತಲ್ಲ ಆವಾಗ ಕೂಡ ಇದು ಕಾಣುವಂಥದ್ದು. ಯಾಕೆಂದ್ರೆ ಅಲ್ಲಿ ಸೆನ್ಸೇಷನ್ ಹೋಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅವರಿಗೆ ಪೇನ್ ಇತ್ತು, ಇರಿಟೇಷನ್ ಇತ್ತು ಅಂದ್ರೆ ಗೊತ್ತೇ ಆಗೋದಿಲ್ಲ. ಸೊ ಆದ್ರಿಂದ ಸೆರೆಬ್ರಲ್ ಪ್ಯಾಲ್ಸಿಯಲ್ಲಿ ಇದು ಹೆಚ್ಚಾಗಿ ಕಾಣುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಇಮ್ಯೂನ್ ಕಾಂಪ್ರಮೈಸ್ಡ್ ಅಂದ್ರೆ ನಿಮಗೆ ಲಾಂಗ್ ಟರ್ಮ್ ಡಿಸೀಸಸ್ ಇದೆ, ಕ್ಯಾನ್ಸರ್ ಇದೆ, HIV ಇದೆ ಅಂತ ಅಂದಾಗ್ಲೂ ಕೂಡ ಅವರಿಗೆ ಈ ಥರದ್ದು. ಯಾಕೆಂದ್ರೆ ನಮಗೆ ಅದನ್ನ ವಿರೋಧಿಸಕ್ಕೆ ಆಗದೆ ಇದ್ದಾಗ ಎಲ್ಲ ಕಳ್ಳರು ಕೂಡ ನಮ್ಮ ಮನೆಗೆ ಬರುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಈಗ ಒಂದು ರಿಮೋಟ್ ಏರಿಯಾದಲ್ಲಿ ಒಂದು ಅಜ್ಜ ಅಜ್ಜಿ ಮಾತ್ರ ಒಂದು ಮನೇಲಿ ಇದ್ದಾರೆ ಅಂತಂದ್ರೆ ಅಲ್ಲಿ ಕಳ್ಳರು ಬಂದು ಸೇರ್ಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಹಾಗೆ ನಮ್ಮ ಇಮ್ಯೂನ್ ಸಿಸ್ಟಮ್ ಯಾವಾಗ ಲೋ ಇರುತ್ತೆ ಅವಾಗ ಈ ಮೆಗಾಟ್ಸ್ಗಳು ಬಂದು ಇಲ್ಲಿ ಲಾರ್ವೆ ಇಡುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಯಾವಾಗ ಅಂತಂದ್ರೆ ಕ್ಯಾನ್ಸರು, HIV ಆ ಥರ ಲಾಂಗ್ ಟರ್ಮ್ ಡಿಸೀಸಸ್ ಇದ್ದಾವಾಗ, ಖಂಡಿತವಾಗಿ ಇಮ್ಯೂನ್ ಕಾಂಪ್ರಮೈಸ್ ಡಿಸೀಸಸ್ ಇದ್ದಾವಾಗ ಈ ಥರದ್ದು ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ನಮಗೆ ಕ್ರಾನಿಕ್ ಇನ್ಫೆಕ್ಷನ್ಸ್, ಯಾವಾಗ ನೋಡಿದ್ರು ಇನ್ಫೆಕ್ಷನ್ಸೇ ಇರುತ್ತೆ ಅಂತ ಅಂದಾಗ್ಲೂ ಕೂಡ ಇದು ಉಂಟಾಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಮೂಗಿನಲ್ಲಿ ಓಪನ್ ವೂಂಡ್ಸ್ ಇದೆ ನಿಮಗೆ ಅಂತಂದ್ರೆ ಗಾಯ ಇದೆ, ಅದು ಯಾವಾಗಲೂ ವಾಸಿನೇ ಆಗ್ತಾ ಇಲ್ಲ, ನಿಮಗೆ ಡಯಾಬಿಟಿಸ್ ಕೂಡ ಇದೆ, ವಾಸಿ ಆಗ್ತಾ ಇಲ್ಲ ಅದು ಅಂತ ಅಂದಾಗ್ಲೂ ಕೂಡ ಅದು ಚರ್ಮ ಅಥವಾ ಗಾಯ ಕೊಳಿತಾ ಇದೆ ಅಂತಂದ್ರೆ ಅವಾಗ ಮತ್ತೆ ಈ ಮೆಗಾಟ್ಸ್ ಬಂದು ಅಲ್ಲಿ ಕುತ್ಕೊಳ್ಳುವಂತಹ ಎಲ್ಲ ಪಾಸಿಬಿಲಿಟೀಸ್. ಅದಕ್ಕೆ ಫ್ರೀ ಆಗಿ ಆಹಾರ ಸಿಗ್ತಾ ಇದೆ, ಖಂಡಿತವಾಗಿ ಅದು ಬಂದು ಅಲ್ಲಿ ಕುತ್ಕೊಳ್ಳುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಅಟ್ರೋಫಿಕ್ ರೈನೈಟಿಸ್ ಅದೊಂದು ತರದ ಕಾಯಿಲೆ, ಅದು ನಿಮಗೆ ಇದೆ ಅಂತ ಅಂದಾಗ ಖಂಡಿತವಾಗಿ ಮತ್ತೆ ಈ ಒಂದು ಮೆಗಾಟ್ಸ್ ಅಲ್ಲಿ ಮೊಟ್ಟೆ ಇಡುವಂಥದ್ದು, ಅಲ್ಲಿ ಮನೆ ಮಾಡ್ಕೊಳ್ಳುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಾದ್ರೆ ಆಯುರ್ವೇದದಲ್ಲಿ ಈ ಒಂದು ಕ್ರಿಮಿಗೆ ಏನೆಲ್ಲ ಚಿಕಿತ್ಸೆಯನ್ನ ಹೇಳಿದ್ದಾರೆ ಅಂತ ನೋಡುವಂಥದ್ದಾದ್ರೆ, ಮೊದಲನೇದಾಗಿ ನಾವು ಕರಂಜ ತೈಲವನ್ನ ನಸ್ಯವಾಗಿ ತುಂಬಾ ಜಾಸ್ತಿ ಅಮೌಂಟ್ ಅಲ್ಲಿ ನಾವು ನಸ್ಯವನ್ನ ಮಾಡುವಂಥದ್ದು, ಅಂದ್ರೆ 22-24 ಹನಿಗಳ ಒಂದು ನಸ್ಯವನ್ನ ಮಾಡುವಂಥದ್ದು ಅಥವಾ ನಾಸಾಪಾನವನ್ನ ಮಾಡುವಂಥದ್ದು ಕರಂಜ ತೈಲದಿಂದ ಮಾಡೋದ್ರಿಂದ ಏನಾಗತ್ತೆ, ಈ ಒಂದು ಮ್ಯಾಗೋಟ್ಸ್ ಹೋಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆಮೇಲೆ ಫಿಸಿಕಲ್ ಪಿಕ್ಕಿಂಗ್ ಅಂತಂದ್ರೆ ಅಲ್ಲಿ ಏನಿದೆ ಅದನ್ನ ಟಾರ್ಚ್ ಹಾಕಿ ಒಂದೊಂದನ್ನ ತೆಗೆಯುವಂಥದ್ದನ್ನ ನಾವೇ ಸ್ವಂತವಾಗಿ ತೆಕ್ಕೊಳ್ಬಾರ್ದು, ಡಾಕ್ಟರ್ಸ್ ಹತ್ರ ಹೋಗಿ ಅದನ್ನ ನಿಧಾನವಾಗಿ ತೆಕ್ಕೊಳ್ಳೋದ್ರಿಂದ ಏನಾಗತ್ತೆ, ಅಲ್ಲಿ ಹೆಚ್ಚಾಗಿ ಗಾಯ ಮತ್ತೆ ಉಂಟಾಗೋದಿಲ್ಲ, ಬ್ಲೀಡಿಂಗ್ ಆಗದೆ ಇರೋ ಹಾಗೆ ಇದನ್ನ ತೆಗಿಬಹುದಾಗಿರತ್ತೆ. ಸೊ ಅದನ್ನ ಮಾಡಿದ ನಂತರ ಇದು ಹೋಯ್ತು, ನಾವು ಕರಂಜ ತೈಲ ಹಾಕಿ ಅದನ್ನೆಲ್ಲ ಏನು ಅಂದ್ರೆ ಮೊಟ್ಟೆ ಗಿಟ್ಟೆ ಎಲ್ಲದನ್ನು ಕೂಡ ನಾವು ತೆಗ್ದಿದೀವಿ ಅಂತ ಆದ್ಮೇಲೆ ನಾವು ಪ್ರತಿನಿತ್ಯ ಅಣು ತೈಲದಿಂದ ನಸ್ಯ ಮಾಡೋದ್ರಿಂದ ಏನಾಗತ್ತೆ, ನಮ್ಮ ಆ ಒಂದು ವಾತಾವರಣ, ಮೂಗಿನ ವಾತಾವರಣ ಏನಿದೆಯಲ್ಲ ಅದು ಈ ಒಂದು ಅಂದ್ರೆ ಲಾರ್ವಾ ಯಾವ್ದಾದ್ರು ಮ್ಯಾಗೋಟ್ಸ್ ಬಂದು ಅಲ್ಲಿ ಮೊಟ್ಟೆ ಇಡುವಂತಹ ಆ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡದೇ ಇರೋ ಹಾಗೆ ಅದು ನೋಡ್ಕೊಳ್ಳುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆಮೇಲೆ ನಾವು ಇಂಟರ್ನಲ್ಲಿ ಏನೆಲ್ಲ ಮೆಡಿಕೇಶನ್ಸ್ ತಗೊಳ್ಬೇಕು ಅಂತಂದ್ರೆ ಇದಕ್ಕೆ ತ್ರಿಫಲಾ ಗುಗ್ಗುಲು, ಗಂಧಕ ರಸಾಯನ, ವಿಡಂಗಾರಿಷ್ಟ ಈ ತರದ ಒಂದು ಮೆಡಿಸಿನ್ಸ್ ಗಳನ್ನ ಇಂಟರ್ನಲ್ಲಿ ನಾವು ತಗೊಳ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ಪ್ರಿಕಾಷನ್ಸ್ ಆಗಿ ನಾವು ಏನ್ ತಗೊಳ್ಬೇಕು ಅಂತ ಅಂದ್ರೆ, ಯಾರು ಬೆಡ್ ರಿಡನ್ ಪೇಷಂಟ್ಸ್ ಇದ್ದಾರೆ, ಓಲ್ಡ್ ಏಜ್ ಪೇಷಂಟ್ಸ್ ಇದ್ದಾರೆ, ಅವ್ರನ್ನ ಹಾಗೆ ಓಪನ್ ಆಗಿ ಬಿಡದೆ ಅವರಿಗೆ ಒಂದು ಫಿಸಿಕಲ್ ಬ್ಯಾರಿಯರ್ ಅಂತಂದ್ರೆ ನಮಗೆ ಸೊಳ್ಳೆ ಪರದೆ ಅಥವಾ ಇದು ಸೊಳ್ಳೆ ಅಥವಾ ಬೇರೆ ಮ್ಯಾಗೋಟ್ಸು, ಫ್ಲೈಸು ಬರದೇ ಇರೋ ಹಾಗೆ ಒಂದು ವಾತಾವರಣವನ್ನ ನಿರ್ಮಿಸೋದ್ರಿಂದ ಕೂಡ ಇದನ್ನ ನಾವು ಅವಾಯ್ಡ್ ಮಾಡಬಹುದಾಗಿರುತ್ತೆ. ಹಾಗೆ ಅದಕ್ಕೆ ಏನ್ ಕಾಸ್ ಇದೆ, ಅವ್ರಿಗೆ ಪೂರ್ ಹೈಜೀನ್ ಇದೆ ಅಂದ್ರೆ ಹೈಜೀನ್ನ ಜಾಸ್ತಿ ಮೇಂಟೈನ್ ಮಾಡುವಂಥದ್ದು, ಸೆರೆಬ್ರಲ್ ಪಾಲ್ಸಿ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಫಿಸಿಯೋಥೆರಪಿಯನ್ನ ಕೊಟ್ಟು ಮಸಾಜ್ಗಳನ್ನ ಮಾಡಿ ಅದನ್ನ ಸರಿ ಮಾಡುವಂಥ ಪ್ರಯತ್ನಗಳನ್ನ ಮಾಡುವಂಥದ್ದು. ಕ್ರಾನಿಕ್ ಏನಾದರೂ ಅವರಿಗೆ ಗಳಿದೆ ಅಂತಂದ್ರೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡ್ಸೋದ್ರಿಂದ ಕೂಡ ಇದು ಕಡಿಮೆ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದರಿಂದ ನೋಡಿದ್ರಲ್ಲ, ಓಲ್ಡ್ ಏಜ್ ಇದ್ದಾರೆ ನಿಮ್ಮ ಮನೆಯಲ್ಲಿ, ಅತ್ತೆ ಮಾವ, ಅಪ್ಪ ಅಮ್ಮ ಯಾರು ವಯಸ್ಸಾದವ್ರು ಇದ್ದಾರೆ ಅಂತಂದ್ರೆ ಖಂಡಿತವಾಗಿ ಆವಾಗ ಒಂದ್ಸತಿ ಇವಾಗ ಒಂದ್ಸತಿ ಪರೀಕ್ಷೆ ಮಾಡ್ತಾ ಇರಿ. ಅದು ದೊಡ್ಡದಾಗಿ
ಬೇರೆ ಕಾಂಪ್ಲಿಕೇಶನ್ಸ್ಗೆ ಹೋಗದೆ ಇರೋ ಹಾಗೆ ನೋಡಿಕೊಂಡು ಗಿಗಾಟ್ಸ್ ಏನಾದರೂ ಇದೆ ಅಂತಂದರೆ ಖಂಡಿತವಾಗಿ ನೀವು ವೈದ್ಯರನ್ನು ಕಾಣಬೇಕಾಗಿರುತ್ತೆ. ನೀವು ಅದ್ವೈತ ಆಯುರ್ವೇದ ಚಿಕಿತ್ಸಾಲಯಕ್ಕೆ ಕೂಡ ಸಂಪರ್ಕಿಸಬಹುದಾಗಿರುತ್ತೆ. ಓವರ್ ಫೋನ್ ಕೂಡ ನೀವು ಸಂಪರ್ಕಿಸಬಹುದಾಗಿರುತ್ತೆ. ಕರೆ ಮಾಡಿ 9187484210 ಕರೆ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.